ನೈಬರ್ಸ್ ಡಿಫ್ರೆಂಟ್ ಸ್ಟೇಟ್ ಅವರಾಗಿರಬೇಕು. ಗೈಸ್ ಇದು ಬೆಂಡೆಕಾಯಿ ಪಲ್ಯ ಆ್ಯಂಡ್ ದಿಸ್ ಟ್ರೈಪಾಡ್. ಈಗಲೂ ಬಾಯಲ್ಲಿ ನೀರು ಬರ್ತಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Supercalifragilisticexpialidocious. Wait, what? She's a goddamn beauty. ಗೈಸ್ ಬೆಳಗ್ಗೆ ಎದ್ದು 2 hours ಬೆಡ್ ಮೇಲೆ ಬಿಟ್ಕೊಂಡು ಫೋನ್ ನೋಡಿಕೊಂಡು, ಯಾಕೆಂದರೆ ನಮಗೆ ಫೋನ್ ನೋಡೋಕ್ಕೆ ಟೈಮ್ ಸಿಗೋಲ್ಲ, ಅಂಥದ್ರಲ್ಲಿ ಫೋನ್ ನೋಡಿಕೊಂಡು ಎದ್ದು ಹೋಗಿ ಕಾಫಿ ಕೊಂಡು ವೆಜಿಟೇಬಲ್ಸ್ ಮತ್ತು ಎಗ್ ಎಲ್ಲ ಎತ್ಕೊಂಡು ಬಂದಿದ್ದೀನಿ. ಸೊ ನನ್ನ ಫೇವ್ರೆಟ್ ಗಾರ್ಲಿಕ್ ಎಗ್ ರೈಸ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೆ. ಎಗ್ ನನ್ನ ಫೇವ್ರೆಟ್ ಆ್ಯಂಡ್ ಆಚೆ ಹೋಗೋ ಪ್ಲ್ಯಾನ್ ಇದೆ. ಆಚೆ ಎಲ್ಲಿ ಹೋಗ್ಬೇಕನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಏನು ಯಾವ ಥರದಲ್ಲಿ ಏನು ಅಂದ್ಕೊಬಿಡಿ, ಮನೇಲಿರುವಾಗ ಕಂಫರ್ಟಬಲ್ ಆಗಿರೋಕ್ಕೆ ಇಷ್ಟ. ಇದು ಸುಮ್ಮನೆ ಹಿಂಗೆ ಬಿಟ್ಟಿದ್ದೀನಿ, ಆ್ಯಕ್ಚುಲಿ ಕಟ್ಬಿಡ್ತೀನಿ ಇಟ್ಬಿಟ್ಟು. ಹಾಂ ಬನ್ನಿ, ಇವತ್ತು ಫುಲ್ ಡೇ ಏನೇನು ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಈದ್ ಮಿಲಾದ್ ಇರೋದ್ರಿಂದ ಸ್ಕೂಲ್ ಹಾಲಿಡೇ ಇದೆ, ಲೀವ್ ಇದೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ ದಿನ ಅಂತ. ನಾನು ಏನು ಪ್ಯಾಕ್ ಏನು ಮಾಡಿಲ್ಲ, ಪ್ಲ್ಯಾನ್ ಏನು ಮಾಡಿಲ್ಲ. ಎಸ್, ಆ್ಯಕ್ಚುಲಿ ಮೀಶೋಯಿಂದ ಪ್ರಾಡಕ್ಟ್ಸ್ ಎಲ್ಲ ತಂದು ಇದೇನು ಹಿಂಗೆ ಇಟ್ಕೊಂಡಿದ್ದೀನಿ ಅಂದ್ಕೊಂಬಿಡಿ. ನಾನು ಇನ್ನೊಂದು 6 monthsiಗೆ ಇಲ್ಲಿ ಊರಲ್ಲಿರಲ್ಲ. ಸೊ ನಾನು ಯಾವುದೇ ಟೇಬಲ್ನ ಬೈ ಮಾಡಿಲ್ಲ, ಮೀಶೋ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ. ಅದು ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ನನ್ನ ಸ್ಕೂಲ್ ಬುಕ್ಸ್, ಸ್ಕೂಲ್ ಬ್ಯಾಗ್, ಇದೆಲ್ಲ ನಾನು ವರ್ಕ್ ಮಾಡೋ ಅಂಥ ಅದು. ಇದು ಒಂದು ಮೂಲೆಯಲ್ಲಿ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಡೋರಿಂದ ಬಂದ ತಕ್ಷಣ ಕಾಣುತ್ತೆ, ನೀಟಾಗಿ ಸೆಟ್ ಮಾಡಿಟ್ಟಿದ್ದೀನಿ, ಎಲ್ಲಂದ್ರೆ ಎಸಿಬಾರ್ದು ಅಂತ. ಆ್ಯಂಡ್ ಎಸ್, ನಿಮಗಂತ ತೋರಿಸ್ತೀನಿ ಬನ್ನಿ. ತುಳಸಿ ಗಿಡ ಇದೆ ಆ್ಯಂಡ್ ರೋಸ್ ಗಿಡ. ಎಸ್, ಏನಿತ್ತಾ. ಸೊ ಇದನ್ನು ಡಿಸೈನ್ ಮಾಡಿದ್ದೀನಿ. ನನಗೆ ಮಂಡಲ ಆರ್ಟ್ ಇಷ್ಟ, ಆಮೇಲೆ 3D ಆರ್ಟ್ ಮಾಡೋದೆಲ್ಲ ಇಷ್ಟ, ಸಖತ್ ಇಷ್ಟ ಅನ್ನೋದೆಲ್ಲ. ಓಕೆ ಬನ್ನಿ, ಗಾರ್ಲಿಕ್ ಎಗ್ ರೈಸ್ ಮಾಡುವ. ಗೈಸ್, ಗಾರ್ಲಿಕ್ ಚಿಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋಣ ಬನ್ನಿ. 2 ಎಗ್ ತೊಗೊಳ್ಳಿ, ಬಾಯ್ಲ್ ಮಾಡೋಕ್ಕಿಡಿ. ಒಂದು ಪ್ಯಾನ್ ತೊಗೊಳ್ಳಿ, ತುಪ್ಪ ಆಯಿಲ್ ಏನಾದರೂ ಹಾಕಿ 2 ಎಗ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆ ಕಡೆ ಎಗ್ ಕೂಡ ಬಾಯ್ಲ್ ಆಗ್ತಿರುತ್ತೆ. ಎಸ್, ಫ್ರೈ ಆದಮೇಲೆ ತೆಗ್ದು ಸೈಡಲ್ಲಿ ಇಡಿ. ಅದೇ ಪ್ಯಾನ್ಗೆ ಗೀ, ಗಾರ್ಲಿಕ್, ಚಿಲ್ಲಿ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್. ನಾನು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದ್ರಿಂದ ಜಾಸ್ತಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮೇಯ್ನ್ ಇಂಪಾರ್ಟೆಂಟ್ ಮ್ಯಾಗಿ ಪೌಡರ್. ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಪೇಸ್ಟ್ ಥರ ಆಗಬೇಕು. ಚಂದ ಪೇಸ್ಟ್ ಎಲ್ಲ ಆದಮೇಲೆ ಬಾಯ್ಲ್ ಮಾಡ್ಕೊಂಡಿರೋ ಎಗ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಂಡಿರೋ ಎಗ್ನ ಅದರೊಳಗೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ, ಚಂದ ಮಿಕ್ಸ್ ಮಾಡಿ, ಅದಕ್ಕೆಲ್ಲ ಫ್ಲೇವರ್ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡಿ. ರೈಸ್ ಹಾಕಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಸಖತ್ ಯಮ್ಮಿ ಟೇಸ್ಟಿ ಮೌತ್ ವಾಟ್ರಿಂಗ್ ಗಾರ್ಲಿಕ್ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿ ಲಂಚ್ ಮಾಡೋಣ ಅಂತಿದೆ. ಅಷ್ಟರಲ್ಲಿ ಅದಕ್ಕೂ ಮುಂಚೆ ಹ್ಯಾಪಿ ಓಣಮ್ ಆ್ಯಂಡ್ ಹ್ಯಾಪಿ ಈದ್ ಮಿಲಾದ್. ಅಕ್ಕಪಕ್ಕದ ಮನೆಯವರು, ನೈಬರ್ಸ್ ಡಿಫ್ರೆಂಟ್ ಸ್ಟೇಟ್ ಅವರಾಗಿರಬೇಕು. ಯಾಕಂತ ಅಂದರೆ ಅವರ ಫೆಸ್ಟಿವಲ್ ಫುಡ್ನ ನಮಗೆ ಕೊಡ್ತಾರಲ್ವ, ನಾವು ಅದನ್ನು ಟೇಸ್ಟ್ ಮಾಡ್ಬೋದು. ಎಸ್, ನನ್ನ ನೈಬರ್, ನನ್ನ ಕೊಲೀಗ್, ದೇ ಆರ್ ಫ್ರಮ್ ಕೇರಳ, ಮ್ಯಾಮ್ ಮತ್ತು ಸರ್. ಅವರು ನನಗೆ ಓಣಮ್ ಸ್ಪೆಷಲ್ ಫುಡ್ನ ಕೊಟ್ಟರು. ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ಹ್ಯಾಪಿ ಓಣಮ್ ಸರ್ ಆ್ಯಂಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫುಡ್ನ ಕೊಟ್ಟಿರೋದಕ್ಕೆ. ತೋರಿಸ್ತೀನಿ ಬನ್ನಿ. ಸಾಂಬಾರ್, ಬನಾನಾ, ಇದು ಪಲ್ಯ ಏನಂತ ಗೊತ್ತಿಲ್ಲ. ಆ್ಯಂಡ್ ಇದೊಂದು ಪಲ್ಯ, ಇದು ಗೊತ್ತಿಲ್ಲ, ಟೇಸ್ಟ್ ಮಾಡಿ ಹೇಳ್ತೀನಿ. ಆ್ಯಂಡ್ ಚಿಪ್ಸ್, ಇದು ಗೊತ್ತಿಲ್ಲ. ಹಪ್ಳ. ಆ್ಯಂಡ್ ಎಸ್, ಇದರಲ್ಲಿ ನಂಗೆ ನಿಜವಾಗ್ಲೂ ಇದೇನಂತ ಗೊತ್ತಿಲ್ಲ, ಬಟ್ ಕಾಳಿದೆ. ಇದು ನಮ್ಮ ಕಡೆ ಕಾಳು ನಾವು ಮಾಡ್ತೀವಲ್ಲ ಅದೇ ಥರ ಪಲ್ಯ. ಆ್ಯಂಡ್ ಇದು ಗೊತ್ತಿಲ್ಲ, ಬಟ್ ಸ್ಮೆಲ್ ಅಮೇಝಿಂಗ್ ಆಗಿದೆ. ಆ್ಯಂಡ್ ಎಸ್, ಪಾಯಸ. ಆ್ಯಂಡ್ ಇದು ಗೊತ್ತಿಲ್ಲ ಏನಂತ. ಗೈಸ್, ಇಷ್ಟೆಲ್ಲ ಕಳಿಸ್ಕೊಡೋದು ಓಕೆ, ಬಟ್ ಫೆಸ್ಟಿವಲ್ ವೈಬ್ ಬರಬೇಕಂತ ದೇ ಇವನ್ ಗೇವ್ ದಿಸ್.
ಇದು ಸಹ ನನಗೆ ಕಳಿಸಿದ್ದಾರೆ, ನನಗೆ ಕೊಟ್ಟರು. ಎಸ್, ಇದನ್ನು ಫುಲ್ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ಫಸ್ಟ್ ಟೈಮ್ ಕೇರಳ ಫುಡ್ ತಿಂತೀನಿ, ತಿಂದಿದ್ದೀನಿ, ಬಟ್ ಈ ಥರ ಅಥೆಂಟಿಕ್ ಫೆಸ್ಟಿವಲ್ ಫುಡ್ ತಿಂತಾಯಿದ್ದೀನಿ. ಇಲ್ಲಿ ರೈಸ್ ಯಾಕೆ ಕೊಟ್ಟಿಲ್ಲ ಅಂದರೆ ಅವ್ರು ಬಾಯ್ಲ್ಡ್ ರೈಸ್ ತಿನ್ನೋದಲ್ವ, ಸೊ ನನಗೆ ಅದು ಅಡ್ಜಸ್ಟ್ ಆಗೋಲ್ಲ ಅಂತ ನನಗಿಷ್ಟು ಸಾಂಬಾರು ಕೊಟ್ಟಿದ್ದಾರೆ. ನಾನು ರೈಸ್ ಮಾಡಿಕೊಟ್ಟಿದ್ದೆ, ಅದಕ್ಕೆ ನಾನು ತಿಂತೀನಿ. ಗೈಸ್ ಇದು ಬೆಂಡೆಕಾಯಿ ಪಲ್ಯ ಸಖತ್ತಾಗಿದೆ. ಆ್ಯಂಡ್ ನನಗೆ ಜಾಸ್ತಿ ಇಷ್ಟ ಆಗಿದೆ ಇದು. ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ, ಇನ್ನೂ ತಿಂತಾಯಿದ್ದೀನಿ, ತಿಂದ್ಬಿಟ್ಟು ಹೇಳ್ತೀನಿ. ಗೈಸ್ ಇದು ಏನು ಅಂತ ನಂಗೆ ಗೊತ್ತಿರಲಿಲ್ಲ, ತಿಂದೆ, ಬಟ್ ರೈಸ್ ಜೊತೆ ತಿನ್ನೋ ಥರ ಇತ್ತು. ಸೊ ಎಸ್, ಟೇಸ್ಟ್ ಸಖತ್ತಾಗಿದೆ. ಆ್ಯಂಡ್ ನಂಗೆ ಜಾಸ್ತಿ ಇಷ್ಟ ಆಗಿದೆ ಏನು ಗೊತ್ತಾ, ಬಾಳೆ ಎಲೆ ಸಮೇತ ಕೊಟ್ಟಿರೋದು. ಅಥೆಂಟಿಕ್ ಫುಡ್ ತಿನ್ನೋ ಥರ ಫೀಲ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮ್ಯಾಮ್. ಸೊ ಈ ವ್ಲಾಗ್ ನೋಡ್ತಿದ್ದೆ, ಮಧು ಅವರೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಂದರೆ ತುಂಬ ಹೇಟ್ ಮೆಸೇಜಸ್ ಕಾಮೆಂಟ್ಸ್ ಬರ್ತಿದೆ, ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಅವ್ರೊಂದು ರಿಕ್ವೆಸ್ಟ್ ಮಾಡಿಕೊಡ್ರು, ಅದು ಆ್ಯಕ್ಚುಲಿ ಟ್ರೂತ್ ಅಲ್ವಾ. ಇನ್ನೂ ಚಿಕ್ಕ ಜೀವ, ಅದು ಹುಟ್ಟಿ ಒಂದು 2 ದಿನ ಆಗಿರುತ್ತೆ. ಸೊ ಅದಕ್ಕೆ ಅಷ್ಟು ಹೇಟ್ ಕಮೆಂಟ್ ಹಾಕಿದ್ರೆ ನೆಗೆಟಿವ್ ಅನ್ನೋದು ಎಷ್ಟು ಆ ಮಗು ಮೇಲೆ ರೀಚ್ ಆಗುತ್ತೆ, ಆ ಮಗುಗೆ ಎಷ್ಟು ನೆಗೆಟಿವ್ ಅನ್ನೋದು ದೃಷ್ಟಿಯಾಗಿರ್ಬೋದು, ಅಥವಾ ಅದೇ ಹೇಳ್ತಾರಲ್ಲ ಕೆಟ್ಟದಾಗಿ ಮಾತಾಡಿದ್ರೆ ತಟ್ಟತ್ತೆ ಅಂತ, ಅದೆಲ್ಲ ಆಗುತ್ತೆ ಅಲ್ವಾ. ಓಕೆ, ಇವ್ರು ನಮ್ಮ ದುಡ್ಡಲ್ಲೇ ಲೈಫ್ ಲೀಡ್ ಮಾಡ್ತಿರ್ಬೋದು ಅಥವಾ ಏನೇ ಮಾಡ್ತಿರ್ಬೋದು, ಬಟ್ ಆ ಚಿಕ್ಕ ಮಗು ಮೇಲೆ ಎಷ್ಟು ಹೇಟ್ರೇಟ್ ತೋರಿಸ್ತಿದ್ದಾರೆ ಅಂದರೆ ಕಮೆಂಟ್ ನೋಡಿದ್ರೆ ಬೇಜಾರಾಗುತ್ತೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಮತ್ತು ನಾನು ಇವ್ರನ್ನ ವಹಿಸ್ಕೊಂಡು ಮಾತಾಡಿದೆ ಅಂತ ನನಗೂ ಏನೇನೋ ಕಮೆಂಟ್ ಹಾಕ್ಬಿಡಿ. ಒಬ್ಬಳು ಯೂಟ್ಯೂಬರ್ ಆಗಿ ಇನ್ನೊಬ್ಬರು ಯೂಟ್ಯೂಬರಿಗೆ ಸಪೋರ್ಟ್ ಅಂತಲ್ಲ, ಎಸ್, ಆ ಚಿಕ್ಕ ಜೀವಕ್ಕೆ ಯಾರು ಏನು ಕೆಟ್ಟದಾಗ ಕಮೆಂಟ್ ಹಾಕ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬೇಕಾದ್ರೆ ಇವರಿಗೆಲ್ಲ ಬೈಕೊಳ್ಳಿ, ಆ ಚಿಕ್ಕ ಮಗುಗೇನು ಆ ದೃಷ್ಟಿ ಅನ್ನೋದೇನು ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೆ. ಪಾಪ ಅವರೆಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಗೊತ್ತಾ, ಅದು ನೋಡಿ ಯಾವುದೇ ತಾಯಿ ಆಗಲಿ ಅಥವಾ ಯಾವುದೇ ಹೆಣ್ಮಗು ಆಗಲಿ ಒಂಚೂರು ಬೇಜಾರು ಅನಿಸುತ್ತೆ ಅವರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ರೀತಿ. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಈಸಿನೆಲ್ಲ ನಿಜ ಹೇಳ್ತೀನಿ. ನನ್ನ ಹತ್ರ ಟ್ರೈಪಾಡ್ ಇದೆ, ಬಟ್ ಲೈಟ್ನ ಫಿಕ್ಸ್ ಮಾಡೋ ಟ್ರೈಪಾಡ್ ಇರಲಿಲ್ಲ. ನಗ್ಬಾರ್ದಾಯ್ತಾ ಪ್ಲೀಸ್. ಏನಕ್ಕೆ ಲೈಟ್ ಕನೆಕ್ಟ್ ಮಾಡಿದ್ದೀನಿ ಅಂದರೆ ನನ್ನ ಫೇವ್ರೆಟ್ ಬಾಟಲ್ಗೆ. ಆ್ಯಂಡ್ ಹಿಯರ್ ಇಸ್ ದ ಸೆಟಪ್ ಆ್ಯಂಡ್ ದಿಸ್ ಟ್ರೈಪಾಡ್ ಆ್ಯಂಡ್ ಲೈಟ್. ಇಲ್ಲೆಲ್ಲ ಜುಮ್ಕಾನೆಲ್ಲ ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಎಸ್, ಸಿಗುವ ಆಮೇಲೆ. ಆಚೆ ಹೋಗಿದ್ನಾ, ಬರ್ತಾಯಿದ್ನಾ, ಸ್ಮೆಲ್ ಬಂತು, ಟಾಲ್ರೇಟ್ ಮಾಡ್ಕೊಳಕ್ಕಾಗಲಿಲ್ಲ, ತೊಗೊಬಂದ್ಬಿಟ್ಟೆ. ಈಗಲೂ ಬಾಯಲ್ಲಿ ನೀರು ಬರ್ತಿದೆ. ಯಮ್ಮಿ ಆಗಿದೆ. View buttons are used to view. ನಮ್ಮ ಮಕ್ಳು ಹಿಂಗೆ ಗಾಯ್ಸ್ ಓದೋದು. Hi, how are you? Hi guys. ಫುಲ್ ಡೀಪ್ ಡಿಸ್ಕಷನ್. Presentation. ಇವನಿಗೆ ಕೇಳ್ತಾರೆ ಕ್ವಶನ್. Presentation. ಚೋಟ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀರಾ? ನಾವು ಹೇಳ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ಬಿಟ್ಟು ಬೇರೆ ಏನಾದ್ರು ಹೇಳು. ವೆಲ್ಕಮ್ ಟು ಪದ್ಮಶ್ರೀ. ಎಂಡ್ ಮಾಡ್ತಿದ್ದೀನಿ ಇವಾಗ, ವೆಲ್ಕಮ್ ಅಂತೆ. ಬಾಯ್, ನಾಳೆ ಸಿಗೋದ. ಬಾಯ್ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ. ಬಾಯ್ ಗೈಸ್, ನೆಕ್ಸ್ಟ್ ನೀವು ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಬೇಗ 1 ಮಿಲಿಯನ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಅವನಿಗೋಸ್ಕರ ಆದರೂ ಮಾಡಿ ಪ್ಲೀಸ್. ನನಗೋಸ್ಕರ ಮಾಡಿ. ಇವನ್ ಚೋಟು, ಇವನ್ ಆರ್ಯನ್, ದೃಶಿತ್, ಸುಶಾಂತ್ ಇನ್ನೂ ಇದ್ದಾರೆ, ಬಂದಿಲ್ಲ.
ಏಯ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ಡೇ ಈ ಥರ ಇತ್ತು. ಚೆನ್ನಾಗಿ ತಿನ್ಕೊಂಡು ನೋಡ್ಕೊಂಡೆಲ್ಲ ಬಂದೆ. ಆಮೇಲೆ ಇವ್ರುಗಳು ಬಂದರು. ಇವ್ರುಗಳಿಗೋಸ್ಕರ ಬಂದಿರೋದು ನಾನು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ನಾನು ಸ್ವಲ್ಪ ಆಚೆ ಹೋಗೋದಿತ್ತು. ಹೋಗಿ ನಾವು ಹೊತ್ಕೊಳ್ಳಿ. ಓಕೆ ಬಾಯ್ ಹೇಳಿ ಎಲ್ಲರೂ. ಬಾಯ್.